ಇವತ್ತಿಗೆ ಸತತ 5 ದಿನ AR ಆಫೀಸ್ಗೆ ಬರ್ತಾ ಇಲ್ಲ. ಚನ್ನಪಟ್ಟಣ ತಾಲೂಕಲ್ಲಿ ಸಾಕಷ್ಟು ಸಂಘಗಳಿಗೆ ಇವತ್ತು ಪೇಮೆಂಟ್ ಮಾಡಬೇಕು, ರೈತರು ಒತ್ತಡ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಇವತ್ತು ರೈತರಿಗೆ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಇವತ್ತು ಪೇಮೆಂಟ್ಗಳಾಗದೇ ಇರೋದ್ರಿಂದ ಸಾಕಷ್ಟು ಆ ಗ್ರಾಮದ ಎಲ್ಲ ಮುಖಂಡರುಗಳು, ರೈತರು ಸಂಘದವರೆಲ್ಲ ಸೇರಿ ಇವತ್ತು ಹಿಂಗೆ ಸಮಸ್ಯೆ ಆಗಿದೆ ಬನ್ನಿ ಅಂತ ಸಂದರ್ಭದಲ್ಲಿ ನಾವು ಬಂದಿದ್ದೇವೆ. ಇಲ್ಲೇ ಕೂತ್ಕೊಂಡು ಎಲ್ಲೋ ಆದೇಶ ಮಾಡ್ತಾರೆ, ಇಲ್ಲಿ ಬರ್ದೇನೆ ಆ ಸಮಸ್ಯೆ ಇವತ್ತು ಆ ಯಪ್ಪ ಇಲ್ಲಿ ಸಸ್ಪೆಂಡ್ ಆದಂತ ಒಂದು ವ್ಯಕ್ತಿ 1 ವರ್ಷದ ಹಿಂದೆ ಮತ್ತೆ ಅವ್ರನ್ನ ತಗೊಬಂದು ಹಾಕಂದ ಅವ್ರ ಇನ್ಚಾರ್ಜು. ಚುನಾವಣೆ ಬೇರೆ ಇದೆ ನಮ್ದು ಬೊಮ್ಮಲು ಸಮಸ್ಯೆಗಳು ಇವಾಗ ಒಂದಲ್ಲ ಒಂದ್ ರೀತಿ ರೈತರುಗಳು ಇಲ್ಲಿ ಒಡನಾಟ ಇದೆ, ಯಾರ ಹತ್ರ ಬರಲೇಬೇಕು. ಅವ್ರು ಬರದೇ ಇರೋದ್ರಿಂದ ಇವತ್ತು ರೈತರೆಲ್ಲ ಕರೆದ ಹಿತದೃಷ್ಟಿಯಿಂದ ಇವತ್ತೆಲ್ಲ ಬಂದು ನಾವು ಬೀಗ ಹಾಕುವಂತ ಕೆಲಸವನ್ನ ರೈತರು ಮಾಡಿದ್ದಾರೆ. ಅವ್ರ ಜೊತೆಲಿ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ. ಇವತ್ತು ಸತತ ಆಫೀಸ್ಗೆ ಬರ್ತಾ ಇಲ್ಲ. ಮೊನ್ನೆನೂ ಹೋಗಿ DC ಅವ್ರು ಮನವರಿಕೆ ಮಾಡ್ಕೊಟ್ಟಿದೀವಿ. ಇವತ್ತು ಮಾರ್ನಿಂಗ್ ಕೂಡ ಇವತ್ತು DR ಮೇಡಮ್ ಅವ್ರು ಗಮನಕ್ಕೆ ತಂದಿದ್ದೀವಿ. ಅವರು ಮಾತಾಡೋರೆ, ಒಬ್ರು ಫೋನ್ ಎತ್ತಲ್ಲ. ಈಗ ಸಾಕಷ್ಟು ಅನಾನುಕೂಲ ಆಗ್ತದೆ. AR ಬದಲು ಅಟ್ಲೀಸ್ಟ್ ಯಾರ ಬೇರೆಯವ್ರನ್ನಾರ ತಂದು ಕೂರಿಸ್ಬೇಕು. ಈ ಅಧಿಕಾರಿಗಳು ಬಂದು ಇಲ್ಲಿ ಕಮಿಟ್ ಆಗ್ಬೇಕು, ಯಾವ ಉದ್ದೇಶಕ್ಕೆ ಬರ್ತಾ ಇಲ್ಲ, ಏನ್ ಸಮಸ್ಯೆ ಅಂತ ಹೇಳಿ ಬಗೆಹರಿಸ್ಕೊಡ್ಬೇಕು. ರೈತರಿಗೆ ಪೇಮೆಂಟ್ ಮಾಡಿಸುವಂತ ವ್ಯವಸ್ಥೆನ ಅವ್ರು ಮಾಡ್ಬೇಕು. ಇವಾಗ ಬಂದು ಈ ಸ್ಪಾಟ್ಗೆ 1-2 ಅಲ್ಲ, ದಾಖಲಾತಿಗಳು ಬೇಕಾದ್ರೆ ನಿಮ್ಗೆ ಸಂಪೂರ್ಣ ಕೊಡ್ತೀವಿ. ನಡುವೆ ಅವ್ರಿಗೆ ಹೆಚ್ಚು ಕಮ್ಮಿ 1 ತಿಂಗಳಿಂದ ರಿಟೈರ್ಮೆಂಟ್ ಆ ಸಮಸ್ಯೆ ಇವತ್ತು ಏನಾರ ವ್ಯತ್ಯಾಸ ಮಾಡ್ತಾರೆ ಸಂಘಗಳಿಗೆ ಅನ್ನೋದು ಕೂಡ ಎಲ್ಲ ಆತಂಕ ಇದೆ. ಹಾಗಾಗಿ ಇವತ್ತು ಮೇಲಧಿಕಾರಿಗಳು ಬಂದು ಅವ್ರನ್ನ ಕೂರಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ಬೇಕು. DR ಮನವರಿಕೆ ಮಾಡ್ಕೊಟ್ಟಿದೀವಿ. ಮೊನ್ನೆ DC ಅವ್ರ ಹತ್ರನೂ ಕೂಡ ಗಮನಕ್ಕೆ ತಂದಿವಿ, ರೀತಿ ಬರ್ತಾ ಇಲ್ಲ ಅಂತ ಹೇಳಿ. DC ಅವ್ರು ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಯಪ್ಪ DR ಮೇಡಮ್ ಫೋನ್ ತೆಗ್ದಿದ್ರು, ಅವರು ಮನವರಿಕೆ ಮಾಡ್ಕೊಟ್ಟಿದ್ರು. ಅಟ್ಲೀಸ್ಟ್ ಅವ್ರನ್ನೇನ ಬದಲಾವಣೆ ಮಾಡಕ್ಕೆ ಏನಾರ ಪ್ರಯತ್ನ ಆಗುತ್ತಾ ಮಾಡಿ ಅಂತ ಹೇಳಿ ಅವರು DC ಅವರು ಆದೇಶ ಮಾಡವ್ರೆ DRಗೆ. ಮುಂದೆ ಖಂಡಿತ ಇಲ್ಲಿ ಅಧಿಕಾರಿಗಳು ಬಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು. ಇಲ್ಲ AR ಅವರೇ ಬಂದು ಇಲ್ಲಿ ಕೂರ್ತಾರ, ಇಲ್ಲ ಆ ಜಾಗಕ್ಕೆ ಯಾರು ಆಗ್ತಾರ, ಇಲ್ಲ ರೈತರು ಬಂದು ಕಷ್ಟ ಸುಖಗಳಿಗೆ ಏನಾರು ಸ್ಪಂದಿಸಿ ಸಹಕಾರ ಕೊಡ್ತಾರ. ಕೊಡಲ್ಲ ಅಂದ್ರೆ ಅವ್ರ ಏನಾರ ಬದಲಿ ವ್ಯವಸ್ಥೆ ಮಾಡ್ಬೇಕು. ಖಂಡಿತ ಇಲ್ಲ. ಇವತ್ತು ಸಾಂಕೇತಿಕವಾಗಿ ನಮ್ಮ ರೈತರ ಸಂಘ ಕರೆದವ್ರೆ ಅಂತ ನಾವೆಲ್ಲ ಬಂದಿರೋದಷ್ಟೇ. ಇದನ್ನ ಪರಿಹರಿಸಲಿಲ್ಲ ಅಂದ್ರೆ, ಯಾಕಂದ್ರೆ May 25ಕ್ಕೆ ಬೊಮ್ಮಲ್ ಚುನಾವಣೆನೂ ಕೂಡ ಇದೆ. ಇವತ್ತು ಸಮಸ್ಯೆಗಳಾಗ್ತಾ ಇದೆ. ಇವತ್ತು ರೈತರು ಪೇಮೆಂಟ್ ಆಗಿಲ್ಲ ಅಂತ ಬಂದಿರುವಂತದ್ದು. ಇವತ್ತು ಅಮ್ಮಳ್ಳಿ ದೊಡ್ಡಿ ಸೊಗಲ್ಪಳ್ಳಿ ಇವತ್ತು ಹೆಚ್ಚು ಕಮ್ಮಿ 2 ಪೇಮೆಂಟ್ಗಳು ಆಗೇ ಇಲ್ಲ. ರೈತರು ಯಾವ ರೀತಿ ತಡ್ಕೋತಾರೆ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಯಾರು ಜವಾಬ್ದಾರಿ? ಇವಾಗ ಕಳಂಕ ತರುವಂತ ಕೆಲಸವನ್ನ ಇವತ್ತು ಮಾಡಕ್ ಹೊರಟಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಇದು ಮನವರಿಕೆ ಮಾಡ್ಕೋಬೇಕು. ಈ ಸರ್ಕಾರದವರು ಕೂಡ ARನ ಇಲ್ಲಿ ಸಸ್ಪೆಂಡ್ ಆಗಿದ್ದಂತವ್ರನ್ನ ಇಲ್ಲಿ ತಗೊಬಂದು ಹಾಕಿರೋದು ನಮ್ಮೆಲ್ಲ ದುರಾದೃಷ್ಟ. ಇನ್ನ ಕೇವಲ 1 ತಿಂಗಳು ಇರೋದ್ರಿಂದ ಅವ್ರ ಬದಲಿ ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಯಾವ್ದನ್ನ ಅವ್ರನ್ನ ಆದೇಶ ಮಾಡದೇ ಇದ್ದಂಗೆ ಆದೇಶ ಹೊರಡಿಸ್ಬೇಕು. ಅವ್ರನ್ನ ಇಲ್ಲೇ ಸಸ್ಪೆಂಡ್ ಆಗಿ ಅವರು ನಿಮ್ಗೆಲ್ಲ ಗೊತ್ತಿದೆ ಏನೇನು ಅನಾಹುತ ಆಯ್ತು ಅಂತೇಳಿ. ತಿರ್ಗಾ ಅವ್ರನ್ನ ಇಲ್ಲೇ ತಂದಾಕವ್ರೆ ಅಂದ್ರೆ ಇದ್ರಲ್ಲಿ ಏನೋ ಪಿತೂರಿ ಇರ್ಬೋದಲ್ವಾ? ನ್ಯಾಯಯುತ ನಡ್ಕೊಂಡವ್ರು ಯಾರಿಗೂ ತೊಂದರೆ ಆಗ್ಬಾರ್ದಷ್ಟೇ. ಇವತ್ತು ನಾನು ಒಬ್ಬ ಡೈರೆಕ್ಟರ್ ಆಗಿ ಇವತ್ತು 5ನೇ ದಿನ ಇಲ್ಲಿ ಸತತ ಬರ್ತಾ ಇರೋದು. 1 ದಿನನೂ ಕೂಡ ಇವತ್ತು ಯಾರು ಇಲ್ಲಿ ಬಂದೇ ಇಲ್ಲ. ಇನ್ನು ಯಾವ ರೀತಿ ವ್ಯವಸ್ಥೆ ಇದೆ ಹೇಳಿ? ಇವತ್ತು ಮುಂದಿಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಕೂತು. ಇವತ್ತು ಈಗ DC ಅವ್ರ ಗಮನಕ್ಕೂ ತಂದಾಗಿದೆ, DR ಮೇಡಮ್ ಗಮನಕ್ಕೂ ತಂದಾಗಿದೆ. ಇವತ್ತು ಸಾಂಕೇತಿಕವಾಗಿ ಒಂದು ಎಚ್ಚರಿಕೆ ಕೊಡಬೇಕು ಅಂತೇಳಿ ಇವತ್ತಂತ ನಾವೆಲ್ಲ ಬಂದಿರುವಂತದ್ದು. ಅದಕ್ಕೆ ಉತ್ತರ ಕೊಡಬೇಕು, ಸರ್ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ಕೊಡ್ಬೇಕು. ಅದನ್ನ DR ಆಫೀಸ್ ಮುಂದೆ ಮಾಡ್ಬೇಕಾ, ಇಲ್ಲ DC ಅವ್ರ ಆಫೀಸ್ ಮುಂದೆ ಮಾಡ್ಬೇಕಾ, ನಾವೆಲ್ಲ ಕೂತ್ ತೀರ್ಮಾನ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಏನ್ ಮಾಡ್ಬೇಕು ಅಂತೇಳಿ. ಈಗ ಸಮಸ್ಯೆ ಆಗ್ತಾ ಇದೆ. ಈಗ ನಾಳೆ ಏನೋ ವ್ಯತ್ಯಾಸ ಆಗೋ ಬದಲು ಇವಾಗೇ ಸರಿಪಡಿಸ್ಕೋಬೇಕಲ್ವಾ ನಾವು? ಹಾಗಾಗಿ ಅದನ್ನ ಯೋಚನೆ ಮಾಡಿ ತೀರ್ಮಾನ ಮಾಡ್ತೀವಿ.